ಅದು ನಡೀತಾ ಇದೆ. ಯಾಕೆಂದ್ರೆ ಅವ್ರು ಹೇಳಲಿಲ್ವಾ ರಾಜೀನಾಮೆ ಕೊಡಬಹುದು, ಕೊಟ್ಟ ತಕ್ಷಣವೇ ರಾಜೀನಾಮೆ ಅಕ್ಸೆಪ್ಟ್ ಮಾಡಕ್ ಹೇಳ್ತೀನಿ ಅಂತ ಹೇಳಿ. ಇವೆಲ್ಲ ನೋಡಿದಾಗ ಈಗ ಬಹುಶಃ ಪಾಪ ನೀವ್ ಏನ್ ಪ್ರಶ್ನೆ ಕೇಳ್ತಾ ಇದೀವಿ, ಬಹಳ ಜನ ನೋವಲ್ಲಿದ್ದಾರೆ, ಹೇಳಿದಾರಲ್ಲ ಬಹಳ ಜನ ಮಂತ್ರಿಗಳಾಗದೇ ಇರೋರು, ಇಲ್ಲ ನಮ್ಮ ಮನ್ಸಿಗೆ ನೋವಾಗಿದೆ, ಆಘಾತ ಆಗಿದೆ, ನಮ್ಗೆ ಮಾತು ಕೊಟ್ಟಿದ್ರು, ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನೀನ್ ಹೇಳ್ತಾರೆ. ಪಾಪ ನೋವಾಗಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಬಹುಶಃ ಆ ನೋವನ ಒಂದು ಪರಿಹಾರಕ್ಕೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಮ JDS ನ ಸಂಪೂರ್ಣ ಮುಗಿಸ್ತೀನಿ ಅಂತಾರಲ್ಲ, JDS ನ ಮುಗಿಸೋದೇ ನನ್ನ ಮೊದಲನೇ ಕಾರ್ಯಕ್ರಮ ಅಂತ ಹೇಳಿ, ಬಹುಶಃ ಕಾಂಗ್ರೆಸ್ ಮುಗಿಸ್ತಕ್ಕಂಥದ್ದಕ್ಕೆ ಆ ನೋವಿರ್ತಕ್ಕಂಥ ಒಂದು ಮಾತು ಹೇಳ್ತೀನಿ. JDS ಪಕ್ಷ ಯಾವಾಗ್ಲೂ ನೊಂದವರಿಗೆ, ನೋವಿರ್ತಕ್ಕಂಥವ್ರಿಗೆ, ಸಮಸ್ಯೆಗಳಿದ್ದಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪಕ್ಷ ಇದು. ಆ ನೋವಿರ್ತಕ್ಕಂಥವ್ರಿಗೆ ಬಾಗಿಲು ತೆಗೆದಿರ್ತದೆ, ಆ ನೋವಿಗೆ ಪರಿಹಾರನೂ ದೊರಕುತ್ತದೆ ಅಂತಕ್ಕಂಥ ಹೇಳಿಕ್ ಬಯಸ್ತಾರೆ. ಅವರ ಭಾವನೆಗಳಿಗೆ ಇವತ್ತು ಅವರು ಇಲ್ಲ ನನಗೆ ಕುಮಾರಸ್ವಾಮಿ ಅವರು ಕರೆದು ಮಂತ್ರಿ ಮಾಡಿದ್ರು ಅಂತಕ್ಕಂಥದ್ದನ್ನ ಅವ್ರು ಏನ್ ಹೇಳಿದ್ದಾರೆ ಅದ್ರಲ್ಲಿ ಸತ್ಯವೂ ಇದೆ. ಅವರಲ್ಲಿ ಈಗ ಅವತ್ತಿನ ದಿನ ಅದು ನನ್ನ ಜೊತೆನಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿದೆ ಅಂತವ್ರು, ನನ್ನ ಬಹುಶಃ ನನ್ನ ಜೊತೆನಲ್ಲಿ ಅವ್ರ ಆತ್ಮೀಯತೆ ಏನಿತ್ತು, ಯಾರ ಜೊತೆನೂ ಅಂತ ಆತ್ಮೀಯತೆ ಅವ್ರು ಇಟ್ಕೊಂಡಿರ್ಲಿಲ್ಲ. ಆದ್ರೆ 2013 ನಂತರ ಕೆಲವು ಟೀಮ್ಗಳು ನನ್ನಿಂದಲೇ ಬೆಳೆದ್ರಲ್ಲ, ಅವರುಗಳು ಕೆಲವರಿಗೆಲ್ಲ ಬ್ರೈನ್ ವಾಶ್ ಮಾಡ್ತಾ ಹೋದ್ರು. ನನ್ನ ಬಗ್ಗೆ ಬಹಳ ಆತ್ಮೀಯತೆ ಇದ್ದಂಥವ್ರ ಬಗ್ಗೆ ಅಂತವ್ರನ್ನ ಕೂರಿಸ್ಕೊಂಡು ಬ್ರೈನ್ ವಾಶ್ ಮಾಡಿ ನನ್ನ ಬಗ್ಗೆ ಕೆಲವು ಅವರಲ್ಲಿ ತಪ್ಪವನ್ನೇ ಕಲ್ಪಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ರು. ಅದರಿಂದ ಈ ರೀತಿ ನನ್ನನ್ನು ಪ್ರೀತಿಸ್ತಕ್ಕಂಥವ್ರು ಕೆಲವು ಬಾರಿ ಸ್ವಲ್ಪ ಆ ಒಂದು ನನ್ನಿಂದ ಬೆಳೆದಂತವ್ರು ಕೆಲವು ನನ್ನಿಂದ ಬೆಳೆದ್ರು ಅಂತ ಹೇಳಲ್ಲ, ನನ್ನ ಜೊತೆಲಿ ಸಹಪಾಠಿಗಳಾಗಿದ್ರು. ಅವರು ಯಾವ ರೀತಿ ನನ್ನ ಸಹಪಾಠಿಗಳಾಗಿ ಏನೇನಾಗಿದೆ ಬೇಡ, ಈಗ ಅದರ ಅವಶ್ಯಕತೆ ಇಲ್ಲ ನನಗೆ. ಆದ್ರೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ದಂಥವ್ರ ಮೈಂಡ್ ಹಾಳು ಮಾಡಿದ್ದಾರೆ. ಅದು ಈಗ ಒಂದೊಂದು ಹೊರಗೆ ಬರ್ತಾ ಇದೆ, ಬರುತ್ತೆ, ಮುಂದಕ್ಕೂ ಬರುತ್ತೆ. ಬಾಗಿಲು ತೆಗೆದಿದ್ದಕ್ಕಿಂತ ಹೆಚ್ಚಾಗಿ ಇವತ್ತು ರಾಜ್ಯ ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿನ ನಾವು ಹೋಗಲಾಡಿಸಿ ಜನಸಾಮಾನ್ಯರ ಬದುಕಿಗೆ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬೇಕಿಲ್ಲ ಈ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತ ಜನಪರವಾದಂತ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಕ್ತಿ ಏನ್ ಬೆಳಿಬೇಕಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ರೀತಿ ಸಹಕಾರ ಕೊಡ್ತಕ್ಕಂಥದ್ದು ಮುಕ್ತವಾದ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಆಹ್ವಾನ ಕೊಡ್ಲಿಕ್ಕೆ ತಯಾರಿ.